ನಿಮ್ಮ ಹತ್ರ ಪದೇ ಪದೇ ಸಹಾಯ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನಗೆ 2 ಲಕ್ಷ ರೂಪಾಯಿ ಹೇಗಾದ್ರೂ ಹೊಂದ್ಸ್ಕೊಡೋದಕ್ಕಾಗತ್ತಾ ಅಕ್ಕ? 5,000ನೋ 10,000ನೋ ಆಗಿದ್ರೆ ಹೇಗಾದ್ರೂ ಮಾಡಿ ಹೊಂದ್ಸ್ಬೋದಿತ್ತು. ಆದ್ರೆ 2 ಲಕ್ಷ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮಯೂರಿ. ಅಕ್ಕ, ನಿಮ್ ಹತ್ರ ಇಲ್ದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಗೊತ್ತಿರೋರ್ ಹತ್ರ ಈ 2 ಲಕ್ಷನ ಸಾಲ ಅಂತ ಇಸ್ಕೊಡಿ ಅಕ್ಕ. ದಯವಿಟ್ಟು ಅಕ್ಕ, ಸಹಾಯ ಮಾಡಿ. ಒಂದ್ ವರ್ಷ ಇವಳು ಈ ಸ್ಕೂಲ್ಗೆ ಹೋಗದೆ ಇದ್ರು ಪರವಾಗಿಲ್ಲ, ಏನು ಆಗಕ್ಕಿಲ್ಲ. ಮುಂದಿನ ವರ್ಷ ಹೆಂಗಾರ ಮಾಡಿ ಈ ಸ್ಕೂಲಿಗೆ ಸೇರ್ಸಾನ. ಅದನ್ ಬಿಟ್ಟು ಬಡ್ಡಿಗೆಲ್ಲ ದುಡ್ಡು ತಗೊಂಬರಕ್ ಹೋಗ್ಬೇಡ ಕಣವ. ಎಷ್ಟೋ ಜನ ಅದನ್ನ ತೀರ್ಸಕ್ಕಾಗ್ದೆ ಒದ್ದಾಡಿರೋದನ್ನ ನೋಡಿವ್ನಿ. ನಮ್ ಪರಿಸ್ಥಿತಿನೂ ಹಂಗಾಗದ್ ಬೇಡ ಕಣವ. ಅಜ್ಜಿ, ನೀನ್ ಇಲ್ಲೇ ನನ್ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಾನೀ ದುಡ್ಡು ತಗೋತಿರೋದು ಲಕ್ಷ್ಮಿ ಓದಿಗೋಸ್ಕರ ಅಲ್ಲ, ನಮ್ ಕುಟುಂಬದ ಮೇಲ್ ಬಂದಿರೋ ಕಳ್ತನದ ಕಳಂಕನ ತೊಲಗಿಸ್ಕೊಳ್ಳೋದಕ್ಕೆ. ಅಕ್ಕ, ಹೇಗಾದ್ರೂ ಮಾಡಿ ದುಡ್ಡನ್ನ ಹೊಂದಿಸ್ಕೊಡಿ ಅಕ್ಕ. ಆದ್ರೆ ಒಂದಂತೂ ಸತ್ಯ ಅಕ್ಕ, ಆ 2 ಲಕ್ಷನ ಕೊಡ್ದೆ ನಾನು ಮನೆಗಂತೂ ಕಾಲಿಡೋದಿಲ್ಲ. ಹಾಗೆಲ್ಲ ಯೋಚನೆ ಮಾಡ್ಬೇಡ ಮಯೂರಿ. ಅಂಕಲ್ ಹತ್ರನೋ ಇಲ್ಲ ತಾರಕಣ್ಣನ ಹತ್ರನೋ ಮಾತಾಡಿದ್ರೆ ಈ ಸಮಸ್ಯೆನ ಈಸಿಯಾಗಿ ಪರಿಹರಿಸಬಹುದಲ್ವಾ? ಅದ್ ಬೇಡ ಅಂತಾನೆ ಅಕ್ಕ, ಕಷ್ಟ ಆದ್ರೂ ಬಡ್ಡಿ ಕಟ್ತೀನಿ ಅಂತಿರೋದು. ನೀವ್ ಹೇಳ್ದ ಹಾಗೆ ಅವ್ರ ಹತ್ರ ದುಡ್ಡು ತಗೊಂಡು ಅಮ್ಮವ್ರು ಕೊಟ್ರೆ ಏನ್ ಉಪಯೋಗ ಬರತ್ತೆ? ಅವ್ರಿಗೇನೋ ಅವ್ರ ದುಡ್ಡು ಸಿಗತ್ತೆ, ಆದ್ರೆ ನನ್ ಸ್ವಾಭಿಮಾನ ಒಪ್ಬೇಕಲ್ಲ ಅಕ್ಕ. ದಯವಿಟ್ಟು ಅಕ್ಕ, ದಯವಿಟ್ಟು ಸಹಾಯ ಮಾಡಿ. ಸರಿ ಮಯೂರಿ, ನನಗ್ ಗೊತ್ತಿರೋರು ಯಾರಾದ್ರೂ ಬಡ್ಡಿಗೆ ದುಡ್ಡು ಕೊಡ್ತಾರಾ ಅಂತ ವಿಚಾರಿಸಿ ಹೇಳ್ತೀನಿ. ಸರಿ, ನಾನಿನ್ ಹೊರಡ್ತೀನಿ. ಅಜ್ಜಿ, ಬರ್ತೀನಿ.